ಏನು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸುಳ್ಳು ಜಾತಿ ವಿರೋಧಿ ಹೋರಾಟ ಸಮಿತಿ ವತಿಯಿಂದ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಇವತ್ತಿನ ನಾವೇನು ಒಂದು ಮನವಿಯನ್ನು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗೆ ಸಲ್ಲಿಸ್ದೀವಿ. ಕಾರಣ ಏನಪ್ಪ ಅಂತ ಕಸಿ ಹೇಳಿದರೆ, ಏನು ಕೋಲಾರ ಜಿಲ್ಲೆಯ ಮುಳಬಾಗಿಲು ಅಂಥೇಳಿ ಒಂದು ತಾಲೂಕು ಇದೆ. ಆ ತಾಲೂಕಿನಲ್ಲಿ 2013 ಚುನಾವಣೆಯಲ್ಲಿ ಒಬ್ಬರು ಕೊತ್ತೂರು ಮಂಜುನಾಥ್ ಅಂಥೇಳಿ MLA ಆಗ್ತಾರೆ. ಅವರು ಪಕ್ಷೇತರ ಅಭ್ಯರ್ಥಿಯಾಗಿ MLA ಆಗ್ತಾರೆ. ಈಗ ಎಂಥ ದುರ್ದೈವ ನೋಡ್ರಿ, ಪಾರ್ಟಿ ಅಭ್ಯರ್ಥಿಗಳೇ ಅಲ್ಲಿ ಸೋತ್ಬಿಟ್ಟು ಪಕ್ಷೇತರ ಅಭ್ಯರ್ಥಿ ಗೆಲ್ತಾವಂತಂದ್ರೆ ಅಲ್ಲಿ ಯಾಕೆ ಗೆಲ್ಲಿಲ್ಲಕ್ಕೆ ಸಾಧ್ಯ ಆಯ್ತು ಅಂತ ಕಸಿ ಹೇಳಿದರೆ, ಅವನು ನಿಜವಾಗ್ಲೂ ಪರಿಶಿಷ್ಟ ಜಾತಿದವನೇ ಅಲ್ಲವ. ಆ ದೃಷ್ಟಿ ಇರುವುದರಿಂದ ಮತದಾರರು ಗೆಲ್ಲಿಸ್ಬಿಡ್ತಾರೆ. ಯಾಕಂದರೆ ಪರಿಶಿಷ್ಟ ಜಾತಿ ಒಳಗಡೆ ಬರೋರಿಗೆ ಭಾಳ ಇದು ಆಗ್ತದೆ, ಅಲರ್ಜಿ ಆಗ್ಬಿಡ್ತದೆ ಅವ್ರಿಗೆ ಯಾಕೋ. ಹಾಗಾಗಿ ಎಲ್ಲ ಅವನಿಗೆ ಗೆಲ್ಲಿಸ್ಬಿಟ್ರು 13ದಾಗ. ಅಲ್ಲಿ ಏನು ಸೆಕೆಂಡ್ ಏನು ಕ್ಯಾಂಡಿಡೇಟ್ ಅಲ್ಲಿ ಸೋತೋ ಆ ಕ್ಯಾಂಡಿಡೇಟನ್ನು ಫುಲ್ ಫೈಟ್ ಮಾಡಿ ಲಾಸ್ಟ್ ಚುನಾವಣೆ ಮುಗಿದ್ರೂ ಕೂಡ ಬಿಟ್ಟಿಲ್ಲ ಪಾಪ. ಲಾಸ್ಟ್ ಮೊನ್ನೆ ಡಿಸೆಂಬರ್ 18ಕ್ಕೆ ಇದು 12 ತಾರೀಕು ಮೊನ್ನೆ ಡಿಸೆಂಬರ್ 12ಕ್ಕೆ ನಮ್ಮ ಕರ್ನಾಟಕ ಹೈಕೋರ್ಟು ಇವನ ಮ್ಯಾಗ ಕೂಡಲೇ ಏನದಂದ್ರೆ ಕೇಸ್ ಪ್ರಕರಣ ಎಲ್ಲ ಆಗಿದ್ದು ಮುಳಬಾಗಿಲು ಕ್ಷೇತ್ರದಲ್ಲಿ. ಆ ಕೇಸೆಲ್ಲ ವಾಪಸ್ ತಗೊಂಬ ಸಲುವಾಗಿ ಕೋರ್ಟಿಗೆ ಹೋಗ್ಬಿಟ್ಟು ನೀವೇ ಯಾರು ಕೊತ್ತೂರು ಮಂಜುನಾಥೇ ಕೋರ್ಟಿಗೆ ಹೋಗ್ಬಿಟ್ರು. ಕೋರ್ಟ್ ಏನದ ಅಂತಂದರೆ ಮೊನ್ನೆ ಇನ್ಕ್ವೈರಿ ಮಾಡ್ಬೋದು ಇವ್ರ ಮ್ಯಾಗ ಅಂತ ಕಸಿ ಹೇಳಿ ಕೋರ್ಟ್ ಅವ್ರಿಗೆ ಚೀಮಾರಿ ಹಾಕ್ತು. ಹಂಗಾಗಿ ನಮ್ಮ ಏನು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟಿಗೆ ಕೂಡ ಹೋಗಿದ್ರು ಅವರು. ಎರಡೂ ಕೋರ್ಟ್ ಕೂಡ ಏನದಂದ್ರೆ ಏನು ಸ್ಥಳೀಯ ಜಿಲ್ಲಾಧಿಕಾರಿಗಳು ಇರ್ತಾರೆ, ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿ ಒಳಗಡೆ ಇದು ಇವ್ರ ಮ್ಯಾಗ ಏನು ಕ್ರಮ ಕೈಗೊಳ್ಬೋದು ಅಂತ ಕಸಿ ಹೇಳಿ ಎರಡೂ ಕೋರ್ಟ್ ಕೂಡ ಹೇಳಿದ ನಂತರ ಈ ಥರ ಒಂದು